ದೇವರು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದೇ ಡಿ ಕೆ ಶಿವಕುಮಾರ್ ಅವರು ಅವರ ಮಗಳು ಹೇಳ್ತಿದ್ರಂತೆ, ಅವ್ರ ಮಗಳು ಹೇಳ್ತಾ ಇದ್ದಂತಹ ವಿಚಾರ ಡಿ ಕೆ ಶಿವಕುಮಾರ್ ಹೇಳ್ತಿದ್ರಂತೆ, ಯಾರಿಗೂ ಸಹ ಶಾಪನೂ ಕೊಡಲ್ಲ, ವರನೂ ಕೊಡೋದಿಲ್ಲ, ಆದರೆ ಅವಕಾಶ ಕೊಡ್ತಾನೆ ಅಂತ ಹೇಳ್ತಾ ಇದ್ರಂತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ವರನೂ ಕೊಟ್ಟಿಲ್ಲ, ಶಾಪನೂ ಕೊಟ್ಟಿಲ್ಲ, ಮುಖ್ಯಮಂತ್ರಿಯಾಗಿ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಬಳಸ್ಕೊಂಡು ಈ ಅನ್ಯಾಯ ಆಗಿರುವಂಥ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆಯ ಮೇಲೆ ಇವತ್ತು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ, ಮನವಿ ಮಾಡ್ಕೊಳ್ತಾ ಇದ್ದೇವೆ. ನಾವು ಕೇಳ್ತಾ ಇರುವುದು ಇಷ್ಟೇ, ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಒಬ್ಬ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಒಂದು ಹೆಣ್ಣು ಮಗಳು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. ಸಂತೋಷ್ ರಾವ್ ನಾವು ನಿರಪರಾಧಿ, ನನಗೆ ನ್ಯಾಯ ಕೊಡಬೇಕು ಅಂತ ಹೋಗಿರುವಂಥದ್ದು. ಇದು ಎಲ್ಲದರ ಹಿಂದೆ ಎಲ್ಲ ಕಾಣದ ಕೈಗಳು ಕುತಂತ್ರ ನಡೆಸಿರುವುದು ಸತ್ಯಕ್ಕೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವುದು, ಸತ್ಯವನ್ನು ಸಾಯಿಸಲಿಕ್ಕೆ ಹೋಗ್ತಾ ಇರುವುದು. ಆ ಸತ್ಯವನ್ನು ಉಳಿಸ್ಬೇಕು ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿ ಯಾರನ್ನೂ ಉಳಿಸೋದಕ್ಕೆ, ಮತ್ತಾರನ್ನೂ ಬಚಾವ್ ಮಾಡಲಿಕ್ಕೆ, ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬಾರದು. ನಮ್ಮ ಬೇಡಿಕೆ ಇಷ್ಟೇನೆ. ಏನು ಈಗ ತನಿಖೆ ಪ್ರಾರಂಭ ಆಗುತ್ತೆ, ಸುಪ್ರೀಂ ಕೋರ್ಟ್ನಿಂದ ಆದೇಶ ಆಗಿರುವಂಥ ತನಿಖೆ ಪ್ರಾರಂಭ ಆಗುತ್ತೆ. ಆ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರ ಮುಖ್ಯಮಂತ್ರಿಗಳಿಂದ ನಾವು ಬಯಸ್ತಾ ಇದ್ದೇವೆ, ಗೃಹ ಸಚಿವರಿಂದ ನಾವು ಬಯಸ್ತಾ ಇದ್ದೇವೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡರು ಮನೆಗೆ ಹೋದ್ರು, ಜಗದೀಶ್ ಶೆಟ್ಟರ್ ಮನೆಗೆ ಹೋದ್ರು, ಬೊಮ್ಮಾಯಿ ಅವ್ರ ಮನೆಗೆ ಹೋದ್ರು, ಕುಮಾರಸ್ವಾಮಿ ಅವ್ರ ಮನೆಗೂ ಹೋಗ್ತಾ ಇದ್ದೀನಿ ಅಂದರು, ವೀರಪ್ಪ ಮೊಯ್ಲಿ ಮನೆಗೆ ಹೋದ್ರು. ದ್ವೇಷವನ್ನ ಮರೆತು ಸ್ನೇಹದ ಹಸ್ತ ಚಾಚ್ತಾ ಇರುವಂತಹ ಮುಖ್ಯಮಂತ್ರಿಗಳಿಗೆ ಏನು ಸೌಜನ್ಯ ಪ್ರಕರಣದಲ್ಲಿ ಆಗಿರ್ಬೋದು, ಚಿನ್ನಯ್ಯನ ಪ್ರಕರಣದಲ್ಲಿ ಆಗಿರ್ಬೋದು, ಹಿಂದೆ DCM ಆಗಿದ್ದಾಗ ಕೊಡ್ತಾ ಇದ್ದಂತಹ ಹೇಳಿಕೆಗಳು, ಆ ಹೇಳಿಕೆಗಳು ಕುಸುಮಾವತಿಯವರು ಬೆಳ್ತಂಗಡಿಗೆ ಬಂದಾಗ, DCM ಆಗಿ ಬೆಳ್ತಂಗಡಿಗೆ ಬಂದಾಗ ಕೊಟ್ಟರಲ್ಲ ಅರ್ಜಿ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತೇಳಿ ಅರ್ಜಿ ಕೊಟ್ಟರಲ್ಲ, ಆ ಅರ್ಜಿಯನ್ನು ಸ್ವೀಕಾರ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು. ಅದನ್ನು ಅವತ್ತು ಮರ್ತರು. ಹುಮ್ಮಸ್ಸಿನಿಂದ ಬೇರೇನೇನೋ ಹೇಳ್ತಾ ಬಂದರು. ಸರ್ಕಾರದ ಭಾಗವಾಗಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾವ BJPಯನ್ನು ತೆಗಳ್ತಾ ಇದ್ರು, ಯಾವ JDS ಅನ್ನು ತೆಗಳ್ತಾ ಇದ್ರು, ಇವತ್ತು JDS BJPಗಳ ಮನೆಗಳಿಗೆ ಇವರು ಭೇಟಿ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಿ ಅಂತಂದರೆ ಇವರ ಮನಪರಿವರ್ತನೆ ಆಗಿದೆ ಅಂತ ತಾನೆ. ಈ ವಿಚಾರದಲ್ಲೂ ಸಹ, ಸೌಜನ್ಯ ವಿಚಾರದಲ್ಲೂ ಸಹ, ಚಿನ್ನಯ್ಯನ ವಿಚಾರದಲ್ಲೂ ಸಹ, SIT ವಿಚಾರದಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಮನಪರಿವರ್ತನೆ ಮಾಡಿಕೊಳ್ಬೇಕು. ಸುಪ್ರೀಂ ಕೋರ್ಟ್ ಇವತ್ತು ಯಾವ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಆದೇಶ ಕೊಟ್ಟಿದೆ. ಆ ಆದೇಶಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಒಂದು ಆದೇಶಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ನಿಂದ ಏನು ಆದೇಶ ಆಗುತ್ತೋ, ಯಾವ ತನಿಖಾ ಸಂಸ್ಥೆಗೆ ಇವರು ರೆಫರ್ ಮಾಡ್ತಾರೋ ಆ ತನಿಖಾ ಸಂಸ್ಥೆಗೆ ಸಂಪೂರ್ಣವಾದಂತಹ ಬೆಂಬಲ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು. ಅದೇ ರೀತಿ SIT ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ, ಇವತ್ತು ಪ್ರಣಬ್ ಮೊಹಂತಿ ಅವರನ್ನು CID ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ಪ್ರಣಬ್ ಮೊಹಂತಿ ಅವರನ್ನು SIT ಮುಖ್ಯಸ್ಥರಾಗಿದ್ದರು. ಇನ್ನು SIT ತನಿಖೆ ಪೂರ್ತಿ ಆಗಿಲ್ಲ. ಹೆಚ್ಚುವರಿಯಾಗಿ ತನಿಖಾ ವರದಿಯನ್ನು ಕೊಡಬೇಕಾಗಿತ್ತು, ಚಾರ್ಜ್ ಶೀಟ್ ಆಗಬೇಕಾಗಿತ್ತು. ಕೊಟ್ಟಿರುವಂಥದ್ದು ಪ್ರಾಥಮಿಕ ತನಿಖಾ ವರದಿ. ಆ ತನಿಖಾ ವರದಿನಲ್ಲಿ ಕೊಟ್ಟಿರುವಂಥಲ್ಲಿ ಚಿನ್ನಯ್ಯ ಅಗದಿರುವಂತಹ ಜಾಗದಲ್ಲಿ ಸಿಕ್ಕಿರುವಂತಹ 3 ಅಸ್ಥಿ ಪಂಜರಗಳು, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತಹ 100 ಮೂಳೆಗಳು, ಇವು ಎಲ್ಲದರ ಬಗ್ಗೆ ತನಿಖೆ ಆಗಬೇಕಾಗಿತ್ತು. ಅಷ್ಟರಲ್ಲೇ ಪ್ರಣಬ್ ಮೊಹಂತಿ ಅವರನ್ನು ವರ್ಗಾವಣೆ ಮಾಡಿರುವಂಥ ವಿಚಾರ ಬರ್ತಾ ಇದೆ. ಅಥವಾ ಅವರು SITನಲ್ಲೇ ಮುಂದುವರೆದು CIDಗೆ ಅವರು ಮುಖ್ಯಸ್ಥರಾಗಿ ಹೋಗಿದ್ದಾರಾ, ಅಥವಾ ಪ್ರಣಬ್ ಮೊಹಂತಿ ಅವರ ಸ್ಥಾನಕ್ಕೆ ಬೇರೆಯವರು ಬರ್ತಾರಾ ಗೊತ್ತಿಲ್ಲ. ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ, ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ, ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಡ್ಕೊಳ್ಬಾರ್ದು. ಈಗಾಗಲೇ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದಿದೆ, ಸತ್ಯ ಹೊರಗಡೆ ಬರ್ತಾ ಇದೆ. ಅದನ್ನು ಕಾಣದ ಕೈಗಳು ಮುಚ್ಚು ಹಾಕುವಂತಹ ಕೆಲಸವೂ ಸಹ ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇವತ್ತಿಗೂ ನಂಬಿಕೆ ಇದೆ.
ಅವರಿಗೆ DCM ಆಗಿದ್ದಾಗ ಕೊಟ್ಟಂತಹ ಹೇಳಿಕೆಗಳು ವಿಭಿನ್ನ ಇರ್ಬೋದು, ಆದರೆ ಇವತ್ತು ಯಾವ ರೀತಿ ಮನಪರಿವರ್ತನೆ ಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಪಕ್ಷಾತೀತವಾಗಿ ಹೋದ್ರೋ ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಸಹ ಆವತ್ತಿತ್ತಲ್ಲ DCM ಆಗಿದ್ದಂತಹ ವಿವೇಚನೆಯಲ್ಲಿ ನೀವು ಮಾತಾಡಿದ್ರಲ್ಲ, ಅವತ್ತಿದ್ದಂತಹ ಆ ವಿಚಾರಗಳನ್ನು ಮರೆತು ಈಗ ಸಂಪೂರ್ಣವಾದಂತಹ ಸಹಕಾರ ಕೊಡ್ತಾರೆ ಅಂತೇಳಿ ನಾವು ನಂಬ್ಕೊಂಡಿದ್ದೀವಿ. ಆದಿಚುಂಚನಗಿರಿ ಮಠದಲ್ಲಿ ಹೋಗಿ ಚಿನ್ನಯ್ಯ ಸೌಜನ್ಯ ವಿಚಾರ ಇರ್ಬೋದು, ಅಲ್ಲಿ ನಡೆದಿರುವಂತಹ ಅಸ್ಥಿಪಂಜರಗಳ ವಿಚಾರದಲ್ಲಿ ಮಾತನಾಡಿರುವಂತಹ ಸತ್ಯ ಗೊತ್ತಿದೆ. ಯಾತಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಚಿನ್ನಯ್ಯ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಗಿರೀಶ್ ಪಟ್ಟಣ್ಣನವರು ಹೋದ್ರು ಅಂತಂದರೆ, ಸೌಜನ್ಯ ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು. ಒಂದು ಸಮುದಾಯವನ್ನು ಮುನ್ನಡೆಸಬೇಕಾದಂತಹ ಮಠಕ್ಕೆ, ಮಠದ ಜಗದ್ಗುರುಗಳಿಗೆ ಆ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಚಿನ್ನಯ್ಯ ವಿವರಿಸಿ ಹೇಳಿರುವಂಥ ವಿಚಾರ, ಒಕ್ಕಲಿಗ ಸಮುದಾಯದ ಕುಸುಮಾವತಿಯವರಿಗೆ ಆಗಿರುವಂತಹ ಅನ್ಯಾಯವನ್ನು ವಿವರಿಸಿರುವಂತಹ ವಿಚಾರವಾಗಿ ಅವತ್ತು ಚಿನ್ನಯ್ಯ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಹೇಳಿರುವಂಥದ್ದು. ಬೆಳ್ತಂಗಡಿನಲ್ಲಿ ಒಕ್ಕಲಿಗರ ಸಮುದಾಯ ಭವನ ಉದ್ಘಾಟನೆಗೆ ಬಂದಾಗ ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಕುಸುಮಾವತಿಯವರು ಹೋಗಿ ಒಕ್ಕಲಿಗ ಸಮುದಾಯದ DCM ಅವರು ಬಂದಿದ್ದಾರೆ ಅಂತೇಳಿ ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ನಮ್ಮ ಸಮುದಾಯದ ಹೆಣ್ಣು ಮಗಳ ತಾಯಿ ಮನವಿ ಕೊಡ್ತಾ ಇದ್ದಾರೆ, ನಾವು ಒಕ್ಕಲಿಗ ಸಮುದಾಯ ಭವನ ಉದ್ಘಾಟನೆಗೆ ಬಂದಿದ್ದೇನೆ ಅಂತೇಳಿ ಕಿಂಚಿತ್ತಾದರೂ ಆವತ್ತು ಆ ಮಾನವೀಯತೆಯನ್ನು ತೋರಿಸ್ಬೇಕಾಗಿತ್ತು. ಇವತ್ತಿನವರೆಗೂ ಆ ಅರ್ಜಿ ಏನಾಯಿತು ಅನ್ನೋದು ಗೊತ್ತಿಲ್ಲ. ನಾವು ಯಾಕೆ ಈ ವಿಚಾರವನ್ನು ಉಲ್ಲೇಖ ಮಾಡ್ತೇವೆ ಅಂತಂದರೆ, ಆವತ್ತು ಬೆಳ್ತಂಗಡಿ ತಾಲೂಕಿಗೆ ಬಂದಾಗ ನಮ್ಮ ಸಮುದಾಯದವ್ರು ಬಂದಿದ್ದಾರೆ ಅಂತೇಳಿ ಕುಸುಮಾವತಿಯವರು ಮನವಿ ಕೊಟ್ಟರು. ಕೊನೆಯ ಪಕ್ಷ ನಮ್ಮ ಮಗಳಿಗೆ ಸಮುದಾಯದ ಪರವಾಗಾದರೂ ನ್ಯಾಯ ಸಿಗಲಿ, ಸರ್ಕಾರದಿಂದ ಆದರೂ ನ್ಯಾಯ ಸಿಗಲಿ ಅಂತೇಳಿ ಅವರು ಕಣ್ಣೀರು ಹಾಕ್ಕೊಂಡು ಮನವಿ ಕೊಟ್ಟರು, ಸ್ಪಂದನೆ ಸಿಗಲಿಲ್ಲ. ಇವತ್ತು ಆ ತನಿಖೆ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಮುಖ್ಯಮಂತ್ರಿಯಾಗಿ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಿ. ಸೌಜನ್ಯ ಪ್ರಕರಣ ಇರ್ಬೋದು, ಚಿನ್ನಯ್ಯನ ಪ್ರಕರಣ ಇರ್ಬೋದು, ಆನೆ ಮಾವುತನ ಪ್ರಕರಣ ಇರ್ಬೋದು, ಈ ಎಲ್ಲದಕ್ಕೂ ನ್ಯಾಯ ಸಿಗಬೇಕು. ಯಾರು ಕೊಲೆಪಾತಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ ಎಲ್ಲರಿಗೂ, ಎಲ್ಲರ ಮುಖವಾಡ ಬಯಲಾಗಬೇಕು, ಎಲ್ಲರಿಗೂ ಶಿಕ್ಷೆ ಆಗಬೇಕು. ಇದಕ್ಕೆ ರಾಜ್ಯ ಸರ್ಕಾರದ ಸಹಕಾರ ಬೇಕು. ಹಿಂದೆ ಅಶೋಕ್ ಅವರು ಹೇಳಿದ್ರಲ್ಲ, ಗೃಹ ಸಚಿವರಾಗಿದ್ದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದು, ಅಶೋಕ್ ಅವರು ಗೃಹ ಸಚಿವರಾಗಿದ್ದರು. ಇಬ್ಬರೂ ಸಹ ಒಕ್ಕಲಿಗ ಸಮುದಾಯದವರೇ. ಇಲ್ಲಿ ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳ ಮೇಲೆ ಬರ್ಬರವಾದಂತಹ ಅತ್ಯಾಚಾರ ಆಗುತ್ತೆ, ಬರ್ಬರವಾದಂತಹ ಹತ್ಯೆ ಆಗುತ್ತೆ. ಒಕ್ಕಲಿಗ ಸಮುದಾಯದ ಗೃಹ ಸಚಿವರು ಮನಸ್ಸಿನಲ್ಲಿ ನನ್ನ ಸಮುದಾಯದ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಅವತ್ತು ಹೋಗಿದ್ದಿದ್ರೆ ಬಹುಶಃ ಈ ಹೋರಾಟ ಇವತ್ತಿರ್ತಾ ಇರಲಿಲ್ಲ. ಯಾವತ್ತೋ ಆ ಅತ್ಯಾಚಾರಿಗಳ ಮುಖವಾಡ ಬಯಲಾಗಿರ್ತಿತ್ತು. ನಾವು ಇದರಲ್ಲಿ ಜಾತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ನಾವು ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಅಂದರೆ ಜಾತಿನೇ, ಜಾತಿ ಬಿಟ್ಟು ರಾಜಕೀಯ ಇಲ್ಲ. ಎಲ್ಲರಿಗೂ ಎಲ್ಲ ಜಾತಿಯ ಅವರವರ ಜಾತಿಯ ಮೇಲೆ ಪ್ರೀತಿ ಇರುತ್ತೆ. ಯಾವುದಾದ್ರೂ ಒಂದು ವಿಚಾರದಲ್ಲಾದರೂ, ಜಾತಿಯ ವ್ಯಾಮೋಹದಲ್ಲಾದರೂ, ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಹೇಳಿದ್ದಂತಹ ವಿಚಾರದಲ್ಲಾದರೂ, ಕೊನೆಯ ಪಕ್ಷ ಮುಖ್ಯಮಂತ್ರಿಗಳಾಗಿ ಒಕ್ಕಲಿಗ ಸಮುದಾಯದಿಂದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ, ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲರೂ ಶುಭ ಹಾರೈಸ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರು ಸಹ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ. ಏನು ಈಗ ತನಿಖೆ ಪ್ರಾರಂಭ ಆಗುತ್ತೆ, ಸುಪ್ರೀಂ ಕೋರ್ಟ್ನಿಂದ ಆದೇಶ ಆಗಿರುವಂಥ ತನಿಖೆ ಪ್ರಾರಂಭ ಆಗುತ್ತೆ. ಆ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರ ಮುಖ್ಯಮಂತ್ರಿಗಳಿಂದ ನಾವು ಬಯಸ್ತಾ ಇದ್ದೇವೆ, ಗೃಹ ಸಚಿವರಿಂದ ನಾವು ಬಯಸ್ತಾ ಇದ್ದೇವೆ. ನಾವು ಕೇಳ್ತಾ ಇರುವುದು ಇಷ್ಟೇ, ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಒಬ್ಬ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ಒಂದು ಹೆಣ್ಣು ಮಗಳು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. ಸಂತೋಷ್ ರಾವ್ ನಾವು ನಿರಪರಾಧಿ, ನನಗೆ ನ್ಯಾಯ ಕೊಡಬೇಕು ಅಂತ ಹೋಗಿರುವಂಥದ್ದು. ಇದು ಎಲ್ಲದರ ಹಿಂದೆ ಎಲ್ಲ ಕಾಣದ ಕೈಗಳು ಕುತಂತ್ರ ನಡೆಸಿರುವುದು ಸತ್ಯಕ್ಕೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವುದು, ಸತ್ಯವನ್ನು ಸಾಯಿಸಲಿಕ್ಕೆ ಹೋಗ್ತಾ ಇರುವುದು. ಆ ಸತ್ಯವನ್ನು ಉಳಿಸ್ಬೇಕು ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಬೇಕು. ಇಲ್ಲಿ ಯಾರನ್ನೋ ಉಳಿಸೋದಕ್ಕೆ, ಮತ್ತಾರನ್ನೋ ಬಚಾವ್ ಮಾಡಲಿಕ್ಕೆ, ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬಾರದು. ದೇವರು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದೇ DK ಶಿವಕುಮಾರ್ ಅವರು ಅವರ ಮಗಳು ಹೇಳ್ತಿದ್ರಂತೆ,
ಅವ್ರ ಮಗಳು ಹೇಳ್ತಾ ಇದ್ದಂತಹ ವಿಚಾರ. ಡಿ ಕೆ ಶಿವಕುಮಾರ್ ಹೇಳ್ತಿದ್ರಂತೆ, ಯಾರಿಗೂ ಸಹ ಶಾಪನೂ ಕೊಡಲ್ಲ, ವರನೂ ಕೊಡೋದಿಲ್ಲ, ಆದರೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಾ ಇದ್ರಂತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ವರನೂ ಕೊಟ್ಟಿಲ್ಲ, ಶಾಪನೂ ಕೊಟ್ಟಿಲ್ಲ, ಮುಖ್ಯಮಂತ್ರಿಯಾಗಿ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಬಳಸ್ಕೊಂಡು ಈ ಅನ್ಯಾಯ ಆಗಿರುವಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆಯ ಮೇಲೆ ಇವತ್ತು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ, ಮನವಿ ಮಾಡಿಕೊಳ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.